ಮಗು ಬಾಯಿ ಹೇಗೆ ಕ್ಲೀನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ ಬೇಬೀಸ್ಗೆ ನೀವು ಪ್ರತಿ ಸಲ ಹಾಲು ಕುಡಿಸಿದ ಮೇಲೆ ಬಾಯಿ ಅನ್ನೋದು ಒರೆಸೋ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಾದ್ರೆ ದಿನಕ್ಕೆ ಒಂದ್ಸಲ ಅಥವಾ 2 ಸಲ ಬಾಯಿ ಅನ್ನೋದು ಕ್ಲೀನ್ ಮಾಡ್ಬೋದು. ಇದನ್ನ ಹೇಗ್ ಮಾಡಬೇಕು ಅಂತಂದ್ರೆ, ನೀವು ಕ್ಲೀನ್ ಕಾಟನ್ ಬಟ್ಟೆನ ತಗೋಬಹುದು. ಇದನ್ನ ನೀರಲ್ಲಿ ಡಿಪ್ ಮಾಡಿ ಈ ಬಟ್ಟೆಯಿಂದ ಮಗು ದವಡೆ ಮತ್ತೆ ಟಂಗ್ ನ ನೀವು ಜೆಂಟಲ್ ಆಗಿ ಒರೆಸ್ಬೋದು. ಈ ತರ ಮಾಡೋದ್ರಿಂದ ಬೇಬಿ ಗಮ್ಸ್ ಮತ್ತೆ ಟಂಗ್ ಅನ್ನೋದು ಕ್ಲೀನ್ ಆಗಿರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬೇಬೀಸ್ಗೆ ಹಾಲು ಕುಡಿಸಿದ ಮೇಲೆ ದವಡೆ ಮೇಲೆ, ನಾಲ್ಗೆ ಮೇಲೆ ವೈಟ್ ಆಗಿ ಅಂಟ್ಕೊಂಡಿರತ್ತೆ. ಇದು ಯೂಶಲಿ ಹಾಲು ಅನ್ನೋದು ಅಂಟ್ಕೊಂಡಿರತ್ತೆ. ಇದನ್ನ ಯಾವುದೇ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದೇನಾದ್ರೂ ಟೈಟ್ ಆಗಿ ಅಂಟ್ಕೊಂಡಿದೆ, ನೀವು ಬಟ್ಟೆಯಿಂದ ಒರೆಸ್ತಾ ಇದ್ರೂ ಹೋಗ್ತಾ ಇಲ್ಲ, ಇದು ಒರೆಸಿದ ಮೇಲೆ ಅಲ್ಲೆಲ್ಲ ರೆಡ್ ಆಗಿ ಆಗ್ಬಿಟ್ಟಿದೆ, ಬ್ಲಡ್ ಬರ್ತಾ ಇದೆ ಅಂತಂದ್ರೆ ಇದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಫಂಗಲ್ ಇನ್ಫೆಕ್ಷನ್ ಅಥವಾ ಓರಲ್ ಥ್ರಶ್ ಅಂತ ಕರಿತೀವಿ. ಈ ವೈಟ್ ಪ್ಯಾಚಸ್ ನೀವು ಒರೆಸಿದ್ರೂ ಹೋಗ್ತಾ ಇಲ್ಲ ಅಂತಂದ್ರೆ ನೀವು ಪೀಡಿಯಾಟ್ರಿಷಿಯನ್ ಮೀಟ್ ಮಾಡ್ಬೇಕಾಗತ್ತೆ. ಇವ್ರು ನಿಮ್ಗೆ ಆಂಟಿ ಫಂಗಲ್ ಸೊಲ್ಯೂಷನ್ ಅನ್ನೋದನ್ನ ಕೊಡ್ತಾರೆ. ಇದನ್ನ ಅಪ್ಲೈ ಮಾಡಿದ್ರೆ ಕಡಿಮೆ ಆಗತ್ತೆ. ತುಂಬಾ ಪೇರೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ಬಾಯಲ್ಲಿ ಬೆರಳಿಟ್ಟು ಕ್ಲೀನ್ ಮಾಡ್ತಾ ಇರ್ತಾರೆ. ತುಂಬಾ ಹಾರ್ಶ್ ಆಗಿ ಉಜ್ಜೋದು, ರಬ್ ಮಾಡೋದು ಈ ತರ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಟರ್ಮರಿಕ್ ಅಥವಾ ಹಳದಿ ಹಚ್ಚಿ ಕ್ಲೀನ್ ಮಾಡ್ತಾ ಇರ್ತಾರೆ. ಈ ತರ ಮಾಡೋ ಹಾಗಿಲ್ಲ. ಬೇಬಿ ಬಾಯಲ್ಲಿ ಹುಣ್ಣಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ